ಗೀತಾ ಮಹಾತ್ಮೆ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಇದು ಭಗವದ್ಗೀತೆಯ ಕೊನೆಯ ಅಧ್ಯಾಯವಾದ 18ನೆಯ ಮೋಕ್ಷ ಸನ್ಯಾಸ ಯೋಗದ ಅಂತಿಮ ಶ್ಲೋಕ. ಕೃಷ್ಣಾರ್ಜುನರ ಸಾಮರ್ಥ್ಯದ ಬಗ್ಗೆ ಸಂಜಯನು ಧೃತರಾಷ್ಟ್ರನಿಗೆ ಈ ರೀತಿ ಹೇಳಿದನು. ಯುದ್ಧ ಭೂಮಿಯಲ್ಲಿ ನಡೆದ ಕೃಷ್ಣ ಅರ್ಜುನರ ಸಂಭಾಷಣೆಯನ್ನು ಆಲಿಸಿದ ನಂತರ ಸಂಜಯನ ಅಭಿಪ್ರಾಯವೆಂದೇ ಹೇಳಬಹುದಾಗಿದೆ. ಯೋಗ ಮಾರ್ಗಗಳ ಒಡೆಯನಾದ ಕೃಷ್ಣನಿರುವೆಡೆ, ಬಿಲ್ಗಾರನಾದ ಪಾರ್ಥನಿರುವೆಡೆ, ಅಂದರೆ ನರನಾರಾಯಣನಿರುವೆಡೆ ಸಿರಿ, ಗೆಲುವು, ಪ್ರಗತಿ ಮತ್ತು ಸ್ಥಿರವಾದ ನೀತಿ ನೆಲೆಸಿರುತ್ತದೆ ಎಂಬುದು ಸಂಜಯನ ಅಭಿಪ್ರಾಯವಾಗಿದೆ. ಭಗವದ್ಗೀತೆಯು ನಮಗೆ ಪ್ರಾಪಂಚಿಕ ಸುಖದ ಸೆಳೆತವನ್ನು ಮೀರಿ ಎತ್ತರಕ್ಕೆ ಏರಲು ಬೇಕಾದ ಅಧ್ಯಾತ್ಮ ಜ್ಞಾನ ಮತ್ತು ವೇದ ವಿದ್ಯೆಯನ್ನು ಕೊಡುವ ಅಪೂರ್ವ ಗ್ರಂಥ. ಗೀತೆ ಮನಸ್ಸಿನಲ್ಲಿ ನಿಂತರೆ ಸುಳ್ಳು, ಮೋಸ ಸಾಧ್ಯವಿಲ್ಲ. ಎಲ್ಲಿ ಗೀತೆಯ ಅಧ್ಯಯನವಿದೆಯೋ ಅಲ್ಲಿ ಪ್ರಾಮಾಣಿಕತೆ ಇದೆ. ಗೀತೆಯನ್ನು ಓದಿ, ಗೀತೆಯನ್ನು ಮುಟ್ಟಿ ನಾವು ಸುಳ್ಳು ಹೇಳಿದೆವೆಂದಾದರೆ, ಅಪ್ರಾಮಾಣಿಕವಾಗಿ ಬದುಕಿದರೆ ಅದು ಆ ಗೀತಾಚಾರ್ಯನಿಗೆ ನಾವು ಮಾಡುವ ದ್ರೋಹವಾಗಿದೆ. ಎಲ್ಲಿ ಗೀತೆಯ ಜ್ಞಾನವಿದೆಯೋ ಅಲ್ಲಿ ಗೆಲುವಿದೆ, ಉನ್ನತಿ ಇದೆ, ನೀತಿ ಇದೆ, ಸಮಷ್ಟಿಯೂ ಇದೆ ಎಂಬುದೇ ಭಗವದ್ಗೀತೆಯ ಅತ್ಯದ್ಭುತ ಸಂದೇಶವಾಗಿದೆ. ಹರಿ ಓಂ.